ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಒಂದು ವಿಷಯ ನಾನು ಪ್ರಾರಂಭದಲ್ಲಿ ಹೇಳ ಬಯಸ್ತೇನೆ. ಬೇರೆ ಎಲ್ಲ ಪುಸ್ತಕಗಳನ್ನು ನೀವು ಸ್ಟಡಿ ಮಾಡಬೇಕಾದ್ರೆ ನಿಮ್ಮ ಮೈಂಡ್, ನಿಮ್ಮ ಬುದ್ಧಿ ಮಾತ್ರ ಯೂಸ್ ಮಾಡಬೇಕು. ಅದು ಸೈನ್ಸ್ ಇರ್ಬೋದು, ಅದು ಮ್ಯಾಥ್ಸ್ ಇರ್ಬೋದು, ಅದು ಕಂಪ್ಯೂಟರ್ ಇರ್ಬೋದು, ಅದು ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಇರ್ಬೋದು. ಈ ಭೂಲೋಕದಲ್ಲಿ ಯಾವ ಪುಸ್ತಕವನ್ನು ನೀವು ಓದಿದರೂ, ಯಾವ ಪುಸ್ತಕವನ್ನು ಸ್ಟಡಿ ಮಾಡಿದರೂ ನೀವು ಬುದ್ಧಿಯನ್ನು ಉಪಯೋಗಿಸಬೇಕು. ಯೂಸ್ ಯುವರ್ ಮೈಂಡ್ ಎಂಬುದಾಗಿ ನಮ್ಮ ಟೀಚರ್ಸ್ ಹೇಳ್ತಿದ್ರು. ಅದು ಕರೆಕ್ಟು, ಒಳ್ಳೆಯದು. ಆದರೆ ಜನ ಕೇಳಿಸ್ಕೊಳ್ರಿ, ಆದರೆ ದೇವರ ವಾಕ್ಯವನ್ನು ಓದುವಾಗ ಬೇರೆ ಎಲ್ಲ ಪುಸ್ತಕವನ್ನು ಓದಬೇಕಾದರೆ ನೀವು ನಿಮ್ಮ ಬುದ್ಧಿಯನ್ನು ಉಪಯೋಗಿಸ್ಬೇಕು, ನಿಮ್ಮ ಮೈಂಡ್ ಯೂಸ್ ಮಾಡಬೇಕು, ನಿಮ್ಮ ಇಂಟೆಲೆಕ್ಚನ್ನು ಯೂಸ್ ಮಾಡಬೇಕು. ಆದರೆ ದೇವರ ವಾಕ್ಯವನ್ನು ಓದುವಾಗ, ಸ್ಟಡಿ ಮಾಡುವಾಗ ಬುದ್ಧಿಯನ್ನು ಮಾತ್ರ ಉಪಯೋಗ ಮಾಡಬಾರದು. ಯು ಶುಡ್ ನಾಟ್ ಯೂಸ್ ಯುವರ್ ಮೈಂಡ್ ಆರ್ ಇಂಟೆಲೆಕ್ಟ್ ಅಲೋನ್. ಒಂದು ವೇಳೆ ನೀವು ಬುದ್ಧಿಯನ್ನು ಮಾತ್ರ ನೀವು ಉಪಯೋಗಿಸಿದರೆ ಬೈಬಲ್ ಓದುವಾಗ ನೀವು ಅರ್ಥ ಮಾಡಿಕೊಳ್ಳುವುದಿಲ್ಲ. ಒಂದು ವಾಕ್ಯ ಓದ್ತೀನಿ, ಆದರೆ ರೆಫರೆನ್ಸ್ ಎಲ್ಲಿದೆ ಅಂತ ನಾನು ಹೇಳೋದಿಲ್ಲ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥ ಮಾತಿದು. ಒಂದು ಸಾರಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದ ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ, ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ನೀನು ಈ ಮಾತುಗಳನ್ನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಮರೆಮಾಡಿ ಬಾಲಕರಿಗೆ ಅಥವಾ ಶಿಶುಗಳಿಗೆ ಪ್ರಕಟ ಮಾಡಿದ್ದಿ ಎಂದು ನಿನ್ನನ್ನು ಕೊಂಡಾಡುತ್ತೇನೆ. ಹೌದು ತಂದೆಯೇ, ನೀನು ಹಾಗೆ ಮಾಡುವುದು ನಿನ್ನ ದೃಷ್ಟಿಗೆ ಒಳ್ಳೆಯದು. ನೋಡಿದ್ರಾ, ಯೇಸು ಕ್ರಿಸ್ತನು ತನ್ನ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡಿದಂಥ, ಕೃತಜ್ಞತೆಯನ್ನು ಮಾಡಿದಂಥ ಉದ್ದೇಶ ಏನಂತ ಹೇಳಿದರೆ, ದೇವರು ಈ ವಾಕ್ಯಗಳನ್ನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಮರೆ ಮಾಡಿಬಿಟ್ಟಿದ್ದಾರೆ, ಆದರೆ ಶಿಶುಗಳಿಗೆ ಪ್ರಕಟ ಮಾಡಿದ್ದಾರೆ. ಜ್ಞಾನಿಗಳಿಗೂ ಬುದ್ಧಿವಂತರಿಗೆ ಯಾಕೆ ಮರೆ ಆಗಿಬಿಟ್ಟಿದೆ ಅಂದರೆ, ಅವರು ಬರೀ ಬುದ್ಧಿಯನ್ನಷ್ಟೇ ಯೂಸ್ ಮಾಡ್ತಾರೆ ದೇವ್ರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ. ಆದ ಕಾರಣ ದೇವ್ರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗಲ್ಲ. ಈ ಸಂದರ್ಭದಲ್ಲಿ ಅಧ್ಯಯನ ನಾವು ಮಾಡುವಂಥದ್ದು ಯೆರೆಮೀಯನ ಗ್ರಂಥ, ದ ಬುಕ್ ಆಫ್ ಜೆರೆಮಾಯ, ಚಾಪ್ಟರ್ 10ನೇ ಅಧ್ಯಾಯ. ಸರಿ, ನಿಧಾನಕ್ಕೆ ಒಂದೊಂದಾಗಿ ಅದನ್ನು ನಾವು ನೋಡಿಕೊಳ್ಳೋಣ ಬನ್ನಿರಿ. ಇಸ್ರಾಯೇಲ್ ವಂಶದವರೇ, ಯೆಹೋವನು ನಿಮಗೆ ನುಡಿಯುವ ಮಾತನ್ನು ಕೇಳಿರಿ. ವಾವ್, ವಾಟ್ ಎ ಗಾಡ್ ಈಸ್, ಆಲ್ವೇಸ್ ರನ್ನಿಂಗ್ ಆಫ್ಟರ್ ಹಿಸ್ ಪೀಪಲ್ ಹೂ ಆರ್ ಡಿಸೊಬೀಡಿಯಂಟ್. ಹಿಂಜಾರಿದ ಅವಿಧೇಯರಾದಂಥ ತನ್ನ ಮಕ್ಕಳ, ತನ್ನ ಪ್ರಜೆಗಳ ಹಿಂದೆಯೇ ಹೋಗುತ್ತಿರುವಂಥ ದೇವರು ಎಂಥ ಮಹಾ ದೇವರಲ್ವಾ? ಸರಿ, ಏನಂತ ದೇವರು ಹೇಳ್ತಿದ್ದಾರೆ? ಯೆಹೋವನು ಹೀಗೆ ಹೇಳುತ್ತಾನೆ. ಅದೇನಂತ ಹೇಳಿದರೆ, 2ನೇ ವಚನ, ಜೆರೆಮಾಯ ಚಾಪ್ಟರ್ 10. ಯೆರೆಮೀಯನು ಅಂತ ಹೇಳಿದರೆ, ಯೆಹೋವನು ಎತ್ತುವನು, ಉನ್ನತಪಡಿಸುವನು, ಯೆಹೋವನು ಕೊಡುವನು, ಯೆಹೋವನು ಸ್ಥಾಪಿಸುವನು, ಯೆಹೋವನು ವಾಗ್ದಾನ ಮಾಡಿದಾತನು, ಯೆಹೋವನು ಬಡ್ತಿ ಮಾಡುವವನು ಎಂಬ ಹೆಸರಿನ ಅರ್ಥ ಯೆರೆಮೀಯನಿಗಿತ್ತು. ಆ ಹೆಸರಿನಿಂದಲೇ ದೇವರು ಒಂದು ಸಂದೇಶ ಪ್ರವಾದಿ ಮೂಲಕ ದೇವರು ಕೊಡ್ತಾ ಇರುವಂಥದ್ದು. ಏನಂತ ಹೇಳಿದ್ರೆ, ನನ್ನ ಪ್ರಜೆಗಳೇ, ನಾನು ನಿಮ್ಮನ್ನು ಮೇಲಕ್ಕೆ ಎತ್ತುತ್ತೀನಿ, ನೀವು ಕೆಳಕ್ಕೆ ಹೋಗ್ತಾ ಇದ್ದೀರಿ, ಆದರೆ ಐ ವಾಂಟ್ ಟು ರೇಸ್ ಯು ಅಪ್, ಐ ವಾಂಟ್ ಟು ಮೇಕ್ ಯು ಜೆರೆಮಾಯ, ನಿಮ್ಮನ್ನು ಯೆರೆಮೀಯರಾಗಿ ಮಾಡ ಬಯಸ್ತೇನೆ. ಅಂದರೆ ಮೇಲಕ್ಕೆತ್ತುವಂಥ ದೇವರು ನಾನು.
ಎಂಬಂಥ ಒಂದು ಸಂದೇಶ ಆ ಹೆಸರಿನ ಮತ್ತು ಪ್ರವಾದಿಯ ವ್ಯಕ್ತಿತ್ವದಲ್ಲಿ ಇನ್ ದಿ ಪರ್ಸನ್ ಆಫ್ ದ ಪ್ರಾಫೆಟ್ ವಾಸ್ ಎ ಮೆಸೇಜ್ ವಿಚ್ ವಾಸ್ ಪ್ರೊಫೆಟಿಕ್. ಪ್ರವಾದನ ರೀತಿಯಲ್ಲಿ ಇದ್ದಂಥ ಸಂದೇಶ. ಸರಿ, ದೇವರು ಏನು ಯೆರೆಮೀಯನ ಮುಖಾಂತರವಾಗಿ ಕೊಟ್ಟ ಸಂದೇಶ ನೋಡೋಣ ಬನ್ನಿರಿ. 10ನೇ ಅಧ್ಯಾಯ 2ನೇ ವಚನದಲ್ಲಿ ಜನಾಂಗಗಳ ಆಚರಣೆಯನ್ನು ಅಭ್ಯಾಸಿಸದಿರಿ. ಡೋಂಟ್ ಫಾಲೋ ದಿ ಪ್ರಾಕ್ಟೀಸಸ್ ಆಫ್ ದ ನೇಷನ್ಸ್. ನೇಷನ್ಸ್ ಅಂದರೆ ಅನ್ಯ ಜನರು. ಅವ್ರೇನು ಮಾಡ್ತಾರೋ ಹಾಗೆ ನಾವು ಮಾಡಬೇಕು. ಹಾಗೆ ಮಾಡಬೇಡ್ರಿ. ಡೋಂಟ್ ಡೂ ದಟ್. ಜನಾಂಗಗಳು ಹೆದರುವ ಆಕಾಶ ಉತ್ಪಾತಗಳಿಗೆ ನೀವು ಹೆದರಬೇಡ್ರಿ. ಡು ನಾಟ್ ಫಿಯರ್ ವಾಟ್ ಅದರ್ಸ್ ಫಿಯರ್. ಜನಾಂಗಗಳ ಕಟ್ಟಳೆಗಳು ಬರಿದೆ. ದೇರ್ ಇಸ್ ನೋ ಪವರ್ ಇನ್ ದಟ್. ಜನಾಂಗಗಳ ಆಚರಣೆ ಫಾಲೋ ಮಾಡಬೇಡ್ರಿ ಅಂತ ಹೇಳಿದ್ರಲ್ಲ, ಅವರು ಜನಾಂಗಗಳು ಹೇಗೆ ಅವರ ಆಚರಣೆ ಏನಿದೆ ಅಂತ ಒಂದು ಡೆಮೋ, ಒಂದು ಎಕ್ಸಾಂಪಲ್ ದೇವರು ಕೊಡ್ತಾರೆ. ನೋಡೋಣ ಬನ್ನಿರಿ. 3ನೇ ವಚನ. ಅವ್ರೇನು ಮಾಡ್ತಾರಂತೆ, ಅರಣ್ಯದ ಮರವನ್ನು ಕತ್ತರಿಸುವರು. ಕಾಡಿಗೆ ಹೋಗ್ತಾರೆ, ಒಂದು ಮರ ಕತ್ತರಿಸ್ಕೊಳ್ತಾರಂತೆ, ಗಿಡ ಕತ್ತರಿಸ್ಕೊಳ್ತಾರೆ. ಆಮೇಲೆ ಬಡಗಿಯು ಅದನ್ನು ಕೈಯಿಂದ ಬಾಚಿಯಿಂದ ರೂಪಿಸುವನು. ಅದಕ್ಕೆ ಆ ಮರಕ್ಕೆ ಸ್ವಲ್ಪ ಆಲ್ಟ್ರೇಷನ್ ಮಾಡ್ತಾರೆ, ಚಿಕ್ಕ ಮರ ಇರ್ಬೋದು. ಆಮೇಲೆ ಅದನ್ನು ಬೆಳ್ಳಿ ಬಂಗಾರಗಳಿಂದ ಭೂಷಿಸ್ತಾರೆ. ಆ ಮರಕ್ಕೆ ಆ ಮರ ತಂದುಬಿಟ್ಟು ಮನೆಯಲ್ಲಿ ಚಿಕ್ಕದಾಗಿ ಇಟ್ಬಿಟ್ಟು ಬೆಳ್ಳಿ ಬಂಗಾರ, ಬೆಳ್ಳಿ ಅದು ಒಂದು ರೀತಿಯಿಂದ ಬೆಳ್ಳಗಿರ್ತದೆ, ಬಂಗಾರ ಅದು ಹಳದಿಯಾಗಿರ್ತದೆ. ಆ್ಯಕ್ಚುಯಲ್ ಬೆಳ್ಳಿ ಬಂಗಾರ ಅವ್ರು ಇಡ್ತಿದ್ರು, ಆದರೆ ಈ ದಿವಸಗಳಲ್ಲಿ ಆ ರೀತಿಯಾಗಿ ಇಡೋದಿಲ್ಲ. ಯಾಕಂದರೆ ಬೆಳ್ಳಿ ಬಂಗಾರ ಇಟ್ಟರೆ ಯಾರಾದರೂ ತಗೊಂಡೋಗ್ಬಿಟ್ರೆ ಅದಕ್ಕೆ ಬೆಳ್ಳಿ ಕಲರ್ದು ಏನೋ ಒಂದು ಬಲ್ಬು, ಬಂಗಾರದ ಕಲರು ಏನೋ ಒಂದು ಶೈನಿಂಗ್ ಆಗಿರುವಂಥದ್ದು ತೂಗು ಹಾಕ್ತಾರೆ. ಬೆಳ್ಳಿ ಬಂಗಾರಗಳಿಂದ ಭೂಷಿಸುತ್ತಾರೆ, ಅದನ್ನು ಅಲಂಕಾರ ಮಾಡ್ತಾರಂತೆ ಆ ಮರಕ್ಕೆ. ಆಮೇಲೆ 4ನೇ ವಚನ, ಅಲುಗದ ಹಾಗೆ ಮೊಳೆಗಳಿಂದ ಸುತ್ತಿಗೆಯಿಂದ ಭದ್ರಪಡಿಸ್ತಾರೆ. ಅದನ್ನೊಂದು ಮೂವ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಏನೋ ಮಾಡ್ತಾರಂತೆ ಆಲ್ಟ್ರೇಷನ್. ಇಂಥ ಬೊಂಬೆಗಳು ಸೌತೆಯ ತೋಟದ ಬೆದುರುಗಂಬದಂತಿವೆ. ಅಂದರೆ ಆ ಒಂದು ಮರನೇ ಒಂದು ರೀತಿಯಿಂದ ಅಲಂಕಾರ ಮಾಡಿಬಿಟ್ಟು ಅದಕ್ಕೆ ಒಂದು ಇಂಪಾರ್ಟೆನ್ಸ್ ಕೊಡ್ತಾರಂತ್ರಿ. ಅದನ್ನು ದೇವರು ಏನು ಹೇಳ್ತಾರೆ, ಅದು ಬೊಂಬೆ ಇದ್ದಂಗೆ, ಬೊಂಬೆಗಳು. ಮತ್ತು ಹೊತ್ತುಕೊಂಡು ಹೋಗಬೇಕು, ನಡೆಯಲಾರವು. ಹೊತ್ತುಕೊಂಡು ಹೋಗಬೇಕು, ನಡೆಯಲಾರವು. ಅವುಗಳಿಗೆ ಅಂಜಬೇಡ್ರಿ, ಕೇಡು ಮಾಡಲಾರವು, ಮೇಲು ಮಾಡಲಿಕ್ಕೂ ಅವುಗಳಿಗೆ ಸಮರ್ಥವಿಲ್ಲ. ಮನುಷ್ಯನು ಸೃಷ್ಟಿ ಮಾಡಿಕೊಂಡಂಥ ಬೊಂಬೆಗಳಿಗೆ ಕೇಡು ಮಾಡಲಿಕ್ಕೂ ಶಕ್ತಿ ಇಲ್ಲ ಅಂತೆ, ಮೇಲು ಮಾಡಲಿಕ್ಕೂ ಶಕ್ತಿ ಇಲ್ಲ ಅಂತೆ. ಅವುಗಳಿಗೆ ಹೆದರಬೇಡ್ರಿ ಎಂಬುದಾಗಿ ದೇವರು ಹೇಳ್ತಾರೆ. ಆ ರೀತಿಯಾಗಿ ಹೇಳಿಬಿಟ್ಟು ಪ್ರವಾದಿ ಒಂದು ಪ್ರಾರ್ಥನೆ ಮಾಡ್ತಾನೆ. ಅದು ನನಗೆ ಭಾಳ ಇಷ್ಟ, ಚೆನ್ನಾಗಿದೆ ನೋಡ್ರಿ. 6ನೇ ವಚನ, ಜೆರೆಮಾಯ ಚಾಪ್ಟರ್ 10 ವರ್ಸ್ 6, ಯೆರೆಮೀಯನು 10:6, ಯೆಹೋವನೇ ನಿನ್ನ ಸಮಾನನು ಯಾವನೂ ಇಲ್ಲ, ನೀನು ಮಹತ್ತಮನು, ನಿನ್ನ ನಾಮವು ಸಾಮರ್ಥ್ಯದಿಂದ ಕೂಡಿ ಮಹತ್ತಮವಾಗಿದೆ. ಆ ರೀತಿಯಾಗಿ ಹೇಳಿಬಿಟ್ಟು ದೇವರಿಗೆ ಒಂದು ಒಳ್ಳೆಯ ಹೆಸರು. ಯೆರೆಮೀಯನು ಲುಕ್ ಅಟ್ ಹೌ ಜೆರೆಮಾಯ ಅಡ್ರೆಸಸ್ ಗಾಡ್. ಅದೇನಂತೆ, ಜನಾಂಗಗಳ ಅರಸನೇ, ವಾವ್, ಕಿಂಗ್ ಆಫ್ ಆಲ್ ದ ನೇಷನ್ಸ್. ಹಾಗಾದರೆ
ಹೋಲ್ ವರ್ಲ್ಡ್ನ ಯಾರು ನಡೆಸ್ತಾ ಇರೋದು? ಒಂದು ವಾಕ್ಯ ನೆನಪಿಗೆ ಬರ್ತಿದೆ, ಬನ್ನಿರಿ ನೋಡೋಣ. ಇಡೀ ಲೋಕವನ್ನು ಯಾರು ನಡೆಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಕೊಲೋಸಿಯರಿಗೆ ಬರೆದ ಪತ್ರಿಕೆ, ದ ಬುಕ್ ಆಫ್ ಕೊಲೋಷಿಯನ್ಸ್, ಚಾಪ್ಟರ್ ಎಷ್ಟನೇ ಅಧ್ಯಾಯ ನೋಡೋಣ? 2ನೇ ಅಧ್ಯಾಯ, ಚಾಪ್ಟರ್ 2 ಮತ್ತು 11ನೇ ವಚನದಲ್ಲಿ ಈ ರೀತಿಯಾಗಿದೆ. ಅದೇನಂತ ಹೇಳಿದ್ರೆ, ಯೇಸು ಕ್ರಿಸ್ತನು, ಕೊಲೋಸಿ 2:11, ಯೇಸು ಕ್ರಿಸ್ತನು ಅಥವಾ ಆತನು ಎಲ್ಲ ದೊರೆತನೆಗಳಿಗೂ ಅಧಿಕಾರಿಗಳಿಗೂ ಶಿರಸ್ಸು. ವಾವ್! ಇನ್ನೊಂದು ವಾಕ್ಯ ಕೂಡ ಓದಬೇಕನ್ನಿಸ್ತದೆ, ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ. ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸಂಗತಿ ಬರೆದಿದೆ. ಅದನ್ನು ನಾನು ಆಗಾಗ ನೆನಪು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಮತ್ತಾಯ 25 ಏನಿದೆ ನೋಡೋಣ. ಮತ್ತು 32ನೇ ವಚನ, 25, 32, 31ರಿಂದ ಓದೋಣ. ಅವಾಗ ಲಿಂಕ್ ಸಿಗ್ತದೆ, ಒಂದು ಕನೆಕ್ಷನ್ ಸಿಗ್ತದೆ. ಮ್ಯಾಥ್ಯೂ ಚಾಪ್ಟರ್ 25 ವರ್ಸ್ 31 and 32. ಇದಲ್ಲದೆ ಮನುಷ್ಯಕುಮಾರನು ಅಂದರೆ ಯೇಸು ಕ್ರಿಸ್ತನು ತನ್ನ ಮಹಿಮೆಯಿಂದ ಎಲ್ಲ ದೇವದೂತರೊಂದಿಗೆ ಕೂಡಿ ಬರುವಾಗ, ಹಾಗಾದರೆ ಯೇಸು ಸ್ವಾಮಿ ಇನ್ನೊಂದು ಸರಿ ಬರ್ತಾರೆ. ಅನೇಕ ಕಡೆಗಳಲ್ಲಿ ಯೇಸು ಸ್ವಾಮಿ ಬಂದುಬಿಟ್ರು, ಲೋಕ ಮುಕ್ತಾಯವಾಗಿಬಿಡ್ತು, ಆಯಿತು, ವರ್ಲ್ಡ್ ಆಸ್ ಎಂಡ್, ಈ ಡೇಟ್ಗೆ ಸೆಪ್ಟೆಂಬರ್ 23ಕ್ಕೆ ಲೋಕ ಮುಗೀತು, ಹಾಗೀಗೆಲ್ಲ ಕೆಲವು ಮಾತುಗಳು, ಪ್ರವಾದನೆಗಳು ಹಾಗೆಲ್ಲ ಆಗಿದೆ. ಆದರೆ ಅದೆಷ್ಟೋ ಸರಿ ಡೇಟ್ ಆ ರೀತಿಯಾಗಿ ಸೆಟ್ ಮಾಡಿದ್ದಾರೆ. ಆದರೆ ಯೇಸು ಕ್ರಿಸ್ತನು ಒಂದಿನ ಬಂದೇ ಬರ್ತಾರೆ. ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು. ವಾವ್! ಮೆಜೆಸ್ಟಿಕ್ ಆಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂತ್ಕೊಳ್ತಾರೆ. ಕೂತ್ಕೊಂಡ ಮೇಲೆ ಆಮೇಲೆ ಏನಾಗ್ತದೆ? 32ನೇ ವಚನ ಗಮನಿಸಿರಿ, ಭಾಳ ಇಂಪಾರ್ಟೆಂಟ್ ಆಗಿ ಇರುವಂಥ ಒಂದು ಘಟನೆ. ಎಲ್ಲ ದೇಶಗಳ ಜನರು ಆತನ ಮುಂದೆ, ಯೇಸು ಕ್ರಿಸ್ತನ ಮುಂದೆ ಕೂಡಿಸಲ್ಪಡುವರು. ಎಲ್ಲ ದೇಶಗಳ ಜನರು ಯೇಸು ಸ್ವಾಮಿ ಮುಂದೆ ನಿಂತ್ಕೊಳ್ತಾರೆ, ಮುಂದಿನ ದಿನಗಳಲ್ಲಿ ಅಂತ ದೇವರ ವಾಕ್ಯ ಹೇಳ್ತದೆ. ಆದ ಕಾರಣ ಯೆರೆಮೀಯನ ಗ್ರಂಥ 10ನೇ ಅಧ್ಯಾಯಕ್ಕೆ ನಾವು ಬಂದಾಗ 7ನೇ ವಚನದಲ್ಲಿ ಜನಾಂಗಗಳ ಅರಸನೇ, ದ ಕಿಂಗ್ ಆಫ್ ಆಲ್ ನೇಷನ್ಸ್, ಯಾರು ನಿನಗೆ ಅಂಜದೇ ಇದ್ದಾರೆ, ಇದು ನಿನಗೆ ತಕ್ಕದ್ದು. ಜನಾಂಗಗಳ ಜ್ಞಾನಿಗಳಲ್ಲಿಯೂ ರಾಜ ಪರಂಪರೆಯಲ್ಲಿಯೂ ನಿನ್ನ ಸಮಾನನು ಯಾವನೂ ಇಲ್ಲ. ವಾವ್! ಯುನೀಕ್ ಆ್ಯಂಡ್ ಬ್ಯೂಟಿಫುಲ್. ದೇವರು ಅನುಪಮನು, ಸುಂದರನು. ಇನ್ನೊಂದು ಕೂಡ ಆ್ಯಡ್ ಮಾಡ್ತೀನಿ, ನಾಟ್ ಓನ್ಲಿ ಯುನೀಕ್ ಆ್ಯಂಡ್ ಬ್ಯೂಟಿಫುಲ್ ಬಟ್ ಆಲ್ಸೋ ಇಟರ್ನಲ್, ನಿತ್ಯವಾಗಿ, ಫಾರ್ ಎವರ್ ಅಂಥ ದೇವರು ನಮ್ಮ ದೇವರು. 10ನೇ ವಚನ ಭಾಳ ಗಮನಿಸ್ತಕ್ಕದ್ದು. 10:10 ಜೆರೆಮಾಯ ಚಾಪ್ಟರ್ 10 ವರ್ಸ್ 10. ಯೆಹೋವನಾದರೂ ಸತ್ಯದೇವರು. ವಾವ್! ಸತ್ಯದೇವರು. ಆತನು ಚೈತನ್ಯ ಸ್ವರೂಪನಾದ ದೇವನೂ ಶಾಶ್ವತ ರಾಜನೂ ಆಗಿದ್ದಾನೆ. ಐ ಲೈಕ್ ಇಟ್. ಸತ್ಯ ಸ್ವರೂಪನಾದ ದೇವರು ಶಾಶ್ವತ ರಾಜನೂ ಆಗಿದ್ದಾನೆ. ಆತನ ಕೋಪಕ್ಕೆ ಭೂಲೋಕವು ನಡುಗುತ್ತದೆ, ಜನಾಂಗಗಳು ಆತನ ರೋಷವನ್ನು ತಾಳಲಾರೆವು. ಸರಿ, ಅದಾದಮೇಲೆ 12ನೇ ವಚನದಲ್ಲಿ ಆತನು ತನ್ನ ಶಕ್ತಿಯಿಂದ ಭೂಮಿಯನ್ನು ನಿರ್ಮಿಸಿ. ಹಾಗಾದರೆ ಓನರ್ ಯಾರು? ಕೆಲವು ಸಾರಿ 30-40 ಲ್ಯಾಂಡ್, 40-60 ಜಮೀನು ಭಾಳ ಅಮೂಲ್ಯವಾಗಿ ನಾವು ಭಾವಿಸ್ತೇವೆ. ಹೌದು, ನಿಜ. ಆದರೆ ಭೂಮಿಯನ್ನು ಆತನೇ ನಿರ್ಮಿಸಿದ್ದು. ತನ್ನ ಜ್ಞಾನದಿಂದ ಲೋಕವನ್ನು ಸ್ಥಾಪಿಸಿ ತನ್ನ ವಿವೇಕದಿಂದ ಆಕಾಶಮಂಡಲವನ್ನು ಹರಡಿದ್ದಾನೆ. ಹೌದು,
16ನೇ ವಚನ ಗಮನಿಸ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಹೌದು, ತನ್ನ ಜನರ ಬಗ್ಗೆ ದೇವರು ಹೇಳಿದಾಗ್ಯೂ ಯಾಕೋಬ್ಯರ ಸ್ವಾಸ್ಥ್ಯವಾದಾತನು. ಎಂಥ ಒಂದು ಹೆಸರು ನೋಡ್ರಿ ದೇವರಿಗೆ, ಅನೇಕ ಹೆಸರು. ಇಸ್ರಾಯೇಲರ ಸದಮಲ ಸ್ವಾಮಿ ಆ ರೀತಿಯಾಗಿದೆ. ಇಲ್ಲಿ ಯಾಕೋಬ್ಯರ ಸ್ವಾಸ್ಥ್ಯವಾದಾತನು. ಅವುಗಳ ಹಾಗಲ್ಲ, ಸೃಷ್ಟಿ ಹಾಗಲ್ಲ. ಆತನು ಸಮಸ್ತವನ್ನೂ ನಿರ್ಮಿಸಿದವನು. ವಾವ್ ವಾವ್, ಎಲ್ಲವನ್ನು ಸೃಷ್ಟಿಸಿದ ಆತನು. ಇಸ್ರಾಯೇಲು ಆತನ ಸ್ವಾಸ್ಥ್ಯವಾದ ವಂಶ. ದೇವರು ನೋಡ್ರಿ, 1ರಿಂದ 9 ಅಧ್ಯಾಯಗಳು ನಾವು ನೋಡುವಾಗ ದೇವರು ತನ್ನ ಜನರ ವಿಷಯದಲ್ಲಿ ನಾನು ನಿಮ್ಮನ್ನು ಶಿಕ್ಷಿಸ್ತೇನೆ, ನಾನು ನಿಮ್ಮನ್ನು ಗುರಿ ಮಾಡ್ತೇನೆ, ನೀವು ನನಗೆ ದ್ರೋಹ ಮಾಡಿದಿರಿ, ನಿಮ್ಮನ್ನು ದಂಡಿಸುವೇನು, ಶತ್ರುಗಳನ್ನು ಕಳಿಸ್ತೇನೆ, ಹೀಗೆಲ್ಲ ದೇವರು ಹೇಳಿಬಿಟ್ಟು ಇಲ್ಲಿ ಇಸ್ರಾಯೇಲು ದೇವರ ಸ್ವಾಸ್ಥ್ಯ. ಸೇನಾಧೀಶ್ವರನಾದ ಯೆಹೋವನೆಂಬುದು ಆತನ ನಾಮಧೇಯ ಅಂತ ಹೇಳಿಬಿಟ್ಟು ಅನಂತರ ದೇವರು, ಹೌದು, 18ನೇ ವಚನದಲ್ಲಿ ಭಾಳ ಸ್ಟ್ರಾಂಗ್ ಆಗಿ ದೇವರು ಒಂದು ಮಾತು ಹೇಳ್ತಾರೆ, ಅದೇನು, ನಿಮ್ಮನ್ನು ಎಸೆದೇ ಬಿಡ್ತೇನೆ, ನಾನು ನಿಮಗೆ ಬುದ್ಧಿ ಬರಲಿ ಎಂದು ನಾನು ಬಾಧಿಸ್ತೇನಂತ ದೇವರು ಹೇಳ್ತಾರೆ. ಬುದ್ಧಿ ಬರಲಿ ಅಂತ ಶಿಕ್ಷೆ ಕೊಡ್ತೇನಂತ ದೇವರು ಹೇಳಿಬಿಟ್ಟು 19ನೇ ವಚನ, ಅಯ್ಯೋ ನನ್ನ ಗಾಯ, ನನಗೆ ಬಿದ್ದ ಪೆಟ್ಟು ಗಡಸು. ಆದರೂ ನಾನು, ಅಂದರೆ ಇದು ಯೆರೆಮೀಯನು ಹೇಳ್ತಾ ಇರುವಂಥದ್ದು, ದೇವರಲ್ಲ. ಏನಂತ ಹೇಳ್ತಾನೆ ನೋಡ್ರಿ, ಇದು ನನಗೆ ವ್ಯಾಧಿಯೇ ಸರಿ, ಸಹಿಸಬೇಕು ಅಂದುಕೊಂಡಿದ್ದೇನೆ. ಹಳೆ ಒಡಂಬಡಿಕೆಯಲ್ಲಿ ರೋಗ ಬಂದುಬಿಟ್ರೆ ಕೆಲವರು ಇದು ನನಗೆ ಸರಿ, ಇದು ಬರಲಿ ಬಿಡು, ನಾನು ಸಹಿಸ್ಕೊಳ್ತೀನಿ ಅಂದುಕೊಳ್ತಿದ್ರು. ಆಧಾರ ಯೆರೆಮೀಯ 10:19. ಆದರೆ ಹೊಸ ಒಡಂಬಡಿಕೆಯಲ್ಲಿ ಆ ರೀತಿಯಾಗಿ ಅಂದುಕೊಳ್ಳಬೇಕಾಗಿಲ್ಲ. ಯಾಕೆ ನಾನು ವಾಕ್ಯ ತೋರಿಸ್ಬೇಕು. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ನೆನಪಿಗೆ ಬರ್ತಿದೆ, ನೋಡೋಣ ಬನ್ನಿರಿ ಏನಂತಿದೆ ಅಂತ ಹೇಳ್ಬಿಟ್ಟು. ಮತ್ತಾಯ 8 ಮತ್ತು ವಚನ 17. ಮ್ಯಾಥ್ಯೂ ಚಾಪ್ಟರ್ 8 ವರ್ಸ್ 17. ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು, ಅಂದರೆ ಯೇಸು ಸ್ವಾಮಿ, ಆಮೇಲೆ ಏನಿದೆ ನೋಡ್ರಿ, ನಮ್ಮ ರೋಗಗಳನ್ನು ಅಂತ ಹೇಳಿದ ಮೇಲೆ ಒಂದು ರೋಗ ಅಲ್ಲ, 99 ರೋಗಗಳಲ್ಲ, ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಯೆಶಾಯನೆಂಬ ಪ್ರವಾದಿಯಿಂದ ಹೇಳಿರುವ ಮಾತು ನೆರವೇರಿತು. ಯಾಕೆ? ಯೇಸು ಸ್ವಾಮಿ ಬಂದು ಏನು ಮಾಡಿದರು? ಮೈಯಲ್ಲಿ ನೆಟ್ಟಗಿಲ್ಲದವರೆಲ್ಲರನ್ನೂ ವಾಸಿ ಮಾಡಿದರು. ವಾವ್, 16ನೇ ವಚನ. ಆದರೆ ಯೆಶಾಯನಿಗೆ ಅಥವಾ ಯೆರೆಮೀಯನಿಗೆ ಅಥವಾ ದಾನಿಯೇಲನಿಗೆ ಅಥವಾ ದಾವೀದನಿಗೆ ಅಥವಾ ಮೋಶೆಗೆ ಆ ಒಂದು ಪ್ರಕಟಣೆ ಇರಲಿಲ್ಲ. ಯಾಕಂದರೆ ಕ್ರಿಸ್ತ ಪೂರ್ವ ಬರೆದಂಥದ್ದು ಯೆರೆಮೀಯನ ಗ್ರಂಥ. ನೇ ವಚನದಲ್ಲಿ ಯೆಹೋವನ ಕಡೆಗೆ ನೋಡದೇ ಇದ್ದಾರೆ, ಆದ ಕಾರಣ ಅವರ ಕಾರ್ಯವು ಸಾರ್ಥಕವಾಗಲಿಲ್ಲ. ನಮ್ಮ ಕಾರ್ಯ ಸಾರ್ಥಕವಾಗಬೇಕಾದ್ರೆ ನಾವು ಆತನ ಕಡೆಗೆ ನೋಡಬೇಕು. ಆ ರೀತಿಯಾಗಿ ಹೇಳ್ಬಿಟ್ಟು 24ನೇ ವಚನದಲ್ಲಿ ಒಂದು ಪ್ರೇಯರ್ ಮಾಡ್ತಾನೆ, ಯೆಹೋವನೇ ನನ್ನನ್ನು ಶಿಕ್ಷಿಸು, ಆದರೆ ಮಿತಿ ಮೀರಿ ಶಿಕ್ಷಿಸಬೇಡ ಅಂತ ಹೇಳಿಬಿಟ್ಟು. ಸರಿ, ಯೆರೆಮೀಯನ ಗ್ರಂಥ 10ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.